ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವೆಯ್ಟ್ ಗೇನ್ ಯಾವ ರೀತಿ ಮಾಡೋದು ಮಕ್ಕಳಿಗೆ ಅನ್ನೋದನ್ನು ನೋಡೋಣ. ಸೊ ನಮ್ಮ ಪೇರೆಂಟ್ಸ್ಗಳಿಗೆ 6 ಮಂತ್ವರೆಗೂ ಏನು ಬ್ರೆಸ್ಟ್ ಫೀಡಿಂಗಲ್ಲಿ ಮಕ್ಕಳಿರ್ತಾರೆ, ಅದಾದಮೇಲೆ ಸಾಲಿಡ್ ಸ್ಟಾರ್ಟ್ ಆದಮೇಲೆ ಅವ್ರದ್ದು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. 6 ಮಂತಿಂದ 0 to 6 ಮಂತ್ ಏನು ವೆಯ್ಟ್ ಇರುತ್ತೆ ಅವ್ರದ್ದು, ಆಫ್ಟರ್ 6 ಮಂತ್ 6 to 12 ಮಂತ್ ಅದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಏನಕ್ಕೆ ಆ ರೀತಿ ಆಗುತ್ತೆ ಅಂತ ಅಂದರೆ, ಮಕ್ಕಳಿಗೆ ಸಾಲಿಡ್ಸ್ ತಿನ್ನಿಸೋವಾಗ ನಾವು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ, ಕೆಲವೊಂದು ಫುಡ್ಗಳನ್ನ ಕೊಡೋದು ಇಲ್ಲ ಅವಾಯ್ಡ್ ಮಾಡ್ತೀವಿ. ಈ ಎಲ್ಲ ಮಿಸ್ಟೇಕ್ಗಳಿಂದ ಅವ್ರದ್ದು ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು, ಮಕ್ಕಳನ್ನ ಬೇಗ ಯಾವ ರೀತಿ ವೆಯ್ಟ್ ಗೇನ್ ಮಾಡೋದು ಅಂತ ಅಂದರೆ, ಕೆಲವೊಂದು ಸೆಲೆಕ್ಟೆಡ್ ಫುಡ್ಗಳನ್ನ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಮನೆಯಲ್ಲೇ ಮಾಡಿ ಕೊಡಬೇಕು, ಯಾವುದೇ ರೀತಿ ಔಟ್ಸೈಡ್ ಫುಡ್ಗಳನ್ನ ಪ್ರಿಫರ್ ಮಾಡಬಾರ್ದು. ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ರೂ ಕೂಡ ಅವರಿಗೆ ರೆಗ್ಯುಲರಾಗಿ ಒಂದೇ ಥರದ ಫುಡ್ಡನ್ನು ನಾವು ಕೊಡಬಾರ್ದು. ಒಂದೇ ಥರದ ಫುಡ್ ಕೊಡ್ತಾಯಿದ್ರೆ ಆ ಫುಡ್ಡಿಗೆ ಮಾತ್ರನೇ ಅಭ್ಯಾಸ ಆಗ್ತಾರೆ, ಬೇರೆ ಫುಡ್ಗಳನ್ನ ತಿನ್ನೋದಿಲ್ಲ. ಇದು ಒಂದು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ, ಒಂದು ವಾರ ನೀವು ಏನಾದರೂ ರಾಗಿ ಸರಿನ ಇಂಟ್ರಡ್ಯೂಸ್ ಮಾಡಿದ್ರಿ ಅಂದರೆ, ಇನ್ನೊಂದು ವಾರದಲ್ಲಿ ಬೇರೆ ಯಾವುದಾದ್ರೂ ಫುಡ್ಡನ್ನು ಅವರಿಗೆ ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಆ ರೀತಿ ಬೇರೆ ಬೇರೆ, ಇವಾಗ ವೆಜಿಟೇಬಲ್ಸ್ ಪ್ಯೂರೀಸ್ ಆಗಿರ್ಬೋದು, ದಿನ ಒಂದೇ ಕೊಡೋದಕ್ಕಿಂತ ಡಿಫ್ರೆಂಟ್ ಕೊಟ್ಟಾಗ ಅವರಿಗೆ ಡಿಫ್ರೆಂಟ್ ಫುಡ್ಡನ್ನು ಕೂಡ ಟೇಸ್ಟ್ ಮಾಡಿ ಅದಕ್ಕೂ ಕೂಡ ಅಭ್ಯಾಸ ಆಗ್ತಾರೆ. ರೆಗ್ಯುಲರಾಗಿ ಒಂದೇ ಫುಡ್ ತಿಂತಾಯಿದ್ರೆ ಅವ್ರು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರೆ. ಆ ರೀತಿ ಆಗುತ್ತೆ. ಅದರಲ್ಲಿ ನಾವು ಕೊಡುವಂಥ ಫುಡ್ಡಲ್ಲಿ ನ್ಯಾಚುರಲ್ ಆಗಿ ಫ್ಯಾಟ್ ಏನು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ. ಗುಡ್ ಫ್ಯಾಟ್ ಅಂತ ಕರಿತೀವಲ್ಲ, ಸೊ ಆ ರೀತಿ. ಸೊ ಮಕ್ಕಳಿಗೆ ಗುಡ್ ಫ್ಯಾಟ್ ಅನ್ನೋದು ಸಿಕ್ಕಾಗ ಆಟೋಮೆಟಿಕ್ಕಾಗಿ ಅವ್ರ ವೆಯ್ಟ್ ಗೇನ್ ಆಗುತ್ತೆ. ನೀವು ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ, ಈ ಒಂದು ಫುಡ್ ನಾನು ಏನು ಮೆನ್ಷನ್ ಮಾಡಿರ್ತೀನಿ ಅದನ್ನು ನೀವು ಕೊಟ್ಟಾಗ ನಿಮ್ಮ ಮಗುವಿನ ವೆಯ್ಟ್ ಗೇನು ಒಂದು ವಾರದಲ್ಲಿ ಚೇಂಜಸ್ ಆಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಇದರಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಗ್. ಸೊ ಎಗ್ ಅನ್ನೋದು ಎಲ್ಲರಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು, ಚಿಕ್ಕವ್ರಿಗೂ ಒಳ್ಳೆಯದು. ಯಾವುದೇ ರೀತಿ ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದರಲ್ಲಿ ನೀವು 6 ಮಂತ್ ಸಾಲಿಡ್ ಸ್ಟಾರ್ಟ್ ಮಾಡೋವಾಗ ಎಗ್ ಎಲ್ಲೋನ ಕೊಡಿ. ಎಗ್ ಎಲ್ಲೋನ ಯಾವ ರೀತಿ ನೀವು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಎಗ್ ಎಲ್ಲೋನ ತೊಗೊಂಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪ್ಯೂರಿ ಥರ ಮಾಡಿ ಕೂಡ ನೀವು ಕೊಡ್ಬೋದು. ಆಫ್ಟರ್ ದಟ್ ಒಂದು 7-8 ಮಂತ್ ಆದಮೇಲೆ ಅದನ್ನೇ ಸ್ಮ್ಯಾಶ್ ಮಾಡಿ ಹಾಗೆ ತಿನ್ನಿಸ್ಬೋದು. ಸೊ ಇದರಲ್ಲಿ ತುಂಬಾ ವಿಟಮಿನ್, ಕ್ಯಾಲ್ಶಿಯಂ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಡಿ ಇರುತ್ತೆ. ಸೊ ಸನ್ಲೈಟಲ್ಲಿ ಏನು ಸಿಗುತ್ತೆ ಅದು ಈ ಎಗ್ ತಿನ್ನೋದ್ರಿಂದ ಮಕ್ಕಳಿಗೆ ಸಿಗುತ್ತೆ. ಡೈಲಿ ಒಂದು ಎಗ್ ಕೊಡೋದ್ರಿಂದ ನಿಮ್ಮ ಮಗುವಿನ ವೆಯ್ಟು ಆದಷ್ಟು ಬೇಗನೆ ಗೇನ್ ಆಗುತ್ತೆ ಅಂತ ಹೇಳ್ಬೋದು. ಆಫ್ಟರ್ 9 ಮಂತು ಅವ್ರಿಗೇನಾದರೂ ಡಿಫ್ರೆಂಟಾಗಿ ಕೊಡಬೇಕಂದ್ರೆ ನೀವು ಆಮ್ಲೆಟ್ ಮುಖಾಂತರ ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ಬೋದು. ನೆಕ್ಸ್ಟಾಗಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು ಡ್ರೈ ಫ್ರೂಟ್ಸು. ಸೊ ಡ್ರೈ ಫ್ರೂಟ್ಸು ಕೂಡ ವೆಯ್ಟ್ ಗೇನ್, ಹೆಲ್ದಿ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಥರದ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂಥ ವಿಟಮಿನ್, ಕ್ಯಾಲ್ಶಿಯಂ, ಮಿನರಲ್ಸ್ ಎಲ್ಲನೂ ಕೂಡ ಸಿಗುತ್ತೆ. ಅದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ಬೋದು 6 to 12 ಮಂತ್ ಬೇಬೀಸ್ಗೆ ಅಂತ ಅಂದರೆ, ಕೆಲವೊಂದು ಸೆಲೆಕ್ಟೆಡ್ ಡ್ರೈ ಫ್ರೂಟ್ಸ್ನ ನಾವು ಪೌಡರ್ ಮಾಡೋ ಮುಖಾಂತರ ಸೆರ್ಲಾಕ್ ಒಳಗಡೆ ಮಿಕ್ಸ್ ಮಾಡಿಕೊಂಡು ಅವರಿಗೆ ಕೊಡ್ಬೋದು. ಇದರಲ್ಲಿ ನಾವು ಬಾದಾಮ್ ಅನ್ನೋದನ್ನು ಮೇಯ್ನಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಾದಾಮ್ ಬಂದು ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ ಆಗುತ್ತೆ. ಹಾಗೆ ಮಗುವಿನ ಒಂದು ಗುಡ್ IQ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಬಾದಾಮನ್ನ ನಾವು ರೆಗ್ಯುಲರಾಗಿ ಕೊಡೋದ್ರಿಂದ, ಬಾದಾಮನ್ನ ಹಾಗೆ ಕೊಡೋದಕ್ಕಿಂತ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವು ಡ್ರೈ ಫ್ರೂಟ್ಸ್ ಲಾಡು ಮಾಡಿ ಕೊಡ್ಬೋದು. ಸೊ ಚಿಕ್ಕ ಮಕ್ಕಳಿಗೆ ಬಿಲೋ 12 ಮಂತ್ ಬೇಬೀಸಿಗೆ ನಾವು ಇದನ್ನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋ ಮುಖಾಂತರ ಕೊಟ್ಟು ಅವರಿಗೆ ಒಂದು ಹೆಲ್ದಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು. ಥರ್ಡ್ ಒನ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು ಗೀ. ಸೊ ಗೀ ಈಸ್ ಅ ಗುಡ್ ಫ್ಯಾಟ್ ಮತ್ತು ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ನಾವು ಮಗುವಿಗೆ ಸಾಲಿಡ್ಸ್ನ ಇಂಟ್ರಡ್ಯೂಸ್ ಮಾಡಿದಾಗ ಗೀ ಅನ್ನೋದನ್ನು ಆ್ಯಡ್ ಮಾಡ್ತಾ ಬರಬೇಕು. ಗೀ ಅನ್ನೋದನ್ನು ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಅವರಿಗೆ ಆದಷ್ಟು ಬೇಗ ವೆಯ್ಟ್ ಗೇನ್ ಅನ್ನೋದು ಕೂಡ ಆಗ್ತಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕಫ ಆಗೋದಿಲ್ಲ, ಯಾವುದೂ ಆಗೋದಿಲ್ಲ. ಅದೆಲ್ಲ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವು ಏನೇ ಫುಡ್ನ ಫೀಡ್ ಮಾಡಿದ್ರು ಕೂಡ ಮಗುವಿಗೆ ಗೀ ಅನ್ನೋದನ್ನ ಜೊತೆಗೆ ಆ್ಯಡ್ ಮಾಡಿ ಕೊಡಿ. ಅವರಿಗೆ ಒಂದು ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ಬೋದು. ಡೈಲಿ ಅವ್ರು ತಿನ್ನೋ ಫುಡ್ಡಲ್ಲಿ ಗೀನ ಆ್ಯಡ್ ಮಾಡ್ಕೊಂಡು ಬನ್ನಿ, ಆದಷ್ಟು ಬೇಗ ಅವ್ರದ್ದು ವೆಯ್ಟ್ ಗೇನ್ ಆಗುತ್ತೆ. ವಿತಿನ್ 1 ವೀಕಲ್ಲಿ ಕೂಡ ನೀವು ರಿಸಲ್ಟ್ನ ನೋಡ್ಬೋದು.
ಆದರೆ ಮೇಕ್ ಶ್ಯೂರ್ ಒಂದು ದಿನಕ್ಕೆ 1 ಹೋಲ್ ಡೇಗೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಗೀನ ಮಾತ್ರ ಮಗುವಿಗೆ ಕೊಡಬೇಕು ಬಿಲೋ 12 ಮಂತ್. ನೆಕ್ಸ್ಟ್ ನಾನು ತಗೊಳ್ಳೋದು ಕರ್ಡ್. ಸೊ ಕರ್ಡ್ ಬಂದು ತುಂಬಾ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥದ್ದು, ಅದರ ಜೊತೆಗೆ ಮಗುವಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ಬೋದು. ಕರ್ಡ್ ಕೊಡೋದ್ರಿಂದ ಮಗುವಿಗೆ ಏನಾದರೂ ಶೀತ ಆಗುತ್ತಾ ಕೋಲ್ಡ್ ಆಗುತ್ತಾ ಅಂದರೆ ದಯವಿಟ್ಟು ಅಲ್ಲ. ಸೊ ಅದೆಲ್ಲ ಸುಳ್ಳು. ನೀವು ಕರ್ಡ್ನ ಆರಾಮಾಗಿ ಮಗುವಿಗೆ ಕೊಡ್ಬೋದು. ಯಾವಾಗ ಕರ್ಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು? ಒನ್ಸ್ ಬೇಬಿ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ಮೇಲೆ 6 ಮಂತ್ ಅಬೋವ್ ಸೊ ನಾವು ಕರ್ಡ್ ಅನ್ನೋದನ್ನು ಮಗುವಿಗೆ ಕೊಡ್ಬೋದು. ಇದನ್ನು ಕೋಲ್ಡ್ ಸೀಸನಲ್ಲೂ ಕೊಡ್ಬೋದು, ಸಮ್ಮರ್ ಸೀಸನಲ್ಲೂ ಕೂಡ ಕೊಡ್ಬೋದು. ಸೊ ಇದು ಒಂದು ಮಿಲ್ಕ್ಗಿಂತ ಅತಿ ಹೆಚ್ಚು ಕ್ಯಾಲ್ಶಿಯಂ ಅನ್ನೋದು ಈ ಕರ್ಡಲ್ಲಿ ಮಗುವಿಗೆ ಸಿಗುತ್ತೆ. ಹೀಗಿರುವಾಗ ನಾವು ಕರ್ಡನ್ನು ಯಾವುದೇ ರೀತಿ ಅವಾಯ್ಡ್ ಮಾಡೋದಕ್ಕೆ ಹೋಗಬಾರ್ದು. ನೀವು ಒಂದು ಗ್ಲಾಸ್ ಮಿಲ್ಕ್ ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಸೊ ಡೈಲಿ ಅವರಿಗೆ ಒಂದು ಸ್ವಲ್ಪ ಕರ್ಡನ್ನು ಫೀಡ್ ಮಾಡೋದನ್ನು ಅಭ್ಯಾಸ ಮಾಡಿ ಅವರಿಗೆ ಬಾಡಿಗೆ ಬೇಕಾಗಿರುವಂಥ ಎಲ್ಲ ರೀತಿ ಕ್ಯಾಲ್ಶಿಯಂಗಳು ಈ ಕರ್ಡಿಂದ ಸಿಗತ್ತೆ. ದೊಡ್ಡವರು ಕೂಡ ಒಂದು ಗ್ಲಾಸ್ ಮಿಲ್ಕ್ಗಿಂತ ಸೊ ಕರ್ಡ್ ತಿನ್ನೋದ್ರಿಂದ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಕ್ಯಾಲ್ಶಿಯಂಗಳು ಬಾಡಿಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬನಾನಾ. ಸೊ ಬನಾನಾ ಈಸ್ ಆಲ್ಸೋ ಎ ಗುಡ್ ಕಾರ್ಬೋಹೈಡ್ರೇಟ್. ಯಾವುದೇ ಸೀಸನಲ್ಲಾದರೂ ಕೂಡ ಈ ಬನಾನಾ ಅನ್ನೋದನ್ನು ನಾವು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡ್ಬೋದು. ಬನಾನನ್ನ ಸ್ಮ್ಯಾಶ್ ಮಾಡಿ ಕೊಡ್ಬೋದು, ಇಲ್ಲಾಂದರೆ ಪ್ಯೂರಿ ಮಾಡಿ ಕೂಡ ನಾವು ಫೀಡ್ ಮಾಡ್ಬೋದು. ಅಬೋವ್ 6 ಮಂತ್ ಬೇಬಿಗೆ ಇದು ಬನಾನಾ ಇಸ್ ದ ಫಸ್ಟ್ ಆಪ್ಷನ್ ಟು ಇಂಟ್ರೊಡ್ಯೂಸ್ ದ ಸಾಲಿಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಮಕ್ಕಳಿಗೆ ಬೇಗನೆ ಇಷ್ಟನೂ ಕೂಡ ಆಗುತ್ತೆ. ಇದರಲ್ಲಿ ಒಂದು ಗುಡ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಸೊ ಮಗುವಿನ ಹೆಲ್ದಿ ವೆಯ್ಟ್ ಗೇನಿಗೆ ಇದು ಹೆಲ್ಪ್ ಮಾಡುತ್ತೆ. ಇದು ಹಾಗೆಯೇ ಎನರ್ಜೆಟಿಕ್ ಫುಡ್ ಕೂಡ ಹೌದು. ಈ ಬನಾನಾ ಕೊಡೋದ್ರಿಂದ ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮಕ್ಕಳಲ್ಲಿ ಇದ್ದಾಗ ಅದು ಕೂಡ ಸರಿ ಹೋಗುತ್ತೆ. ಅಂದರೆ ಮಗು 2-3 ದಿನ ಏನಾದರೂ ಮೋಷನ್ ಮಾಡಿಲ್ಲ ಅಂದಾಗ ನೀವು ಬನಾನಾ ಪ್ಯೂರಿನ ಫೀಡ್ ಮಾಡೋದ್ರಿಂದ ಅದು ಕೂಡ ಈಸಿಯಾಗಿ ಆಗುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸು ಒಂದು ಫ್ರೂಟಲ್ಲಿ ಇದೆ ಅಂತ ಅಂದಾಗ ನಾವು ಅದನ್ನು ಬೆಸ್ಟ್ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಮಗುವಿಗೆ ಫೀಡ್ ಮಾಡ್ಬೋದು. ಇಷ್ಟು ಪದಾರ್ಥಗಳನ್ನ ನೀವು ಯೂಸ್ ಮಾಡಿದಾಗ ಬೆಟರ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ. ಸೊ ಒಂದು ವಾರದಲ್ಲಿ ನೀವು ಅದರ ಚೇಂಜಸ್ನ ನೋಡ್ಬೋದು. ಸೊ ನನ್ನ ಮಗಳಿಗೆ ಬನಾನಾ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬೋದು. ಇದು 0 to 12 ಮಂತ್ ಮಕ್ಕಳಿಗೆ ಏನಿರುತ್ತೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಿರಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಮಿನಿಮಮ್ ಟು ಮ್ಯಾಕ್ಸಿಮಮ್ ಇಷ್ಟು ವೆಯ್ಟ್ಗಳಿದ್ರೆ ಸಾಕಾಗತ್ತೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡ್ಕೊಳ್ಬೋದು. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.